ಮೋದಿಯವರಿಗೆ ಪ್ರಶ್ನೆ ಕೇಳಿದ್ರಿ. ಹೌದು, ನಮ್ಮ ಮಸೀದಿ ವಿಚಾರಕ್ಕೆ ಬರಬೇಡಿ ಅಂತ. ಹೌದು, ಅದೇ ನಿಮ್ಮ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಐ ವಾಂಟ್ ಯು ಟು ಸಿ ದಿಸ್. ಎಸ್. ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ಇದನ್ನು. ಹಯಾ ಸೋಫಿಯಾನಾ? ಓಕೆ, ಇದನ್ನು ನೀವು ನೋಡಬೇಕೀಗ. ಓಕೆ, ಐ ವಾಂಟ್ ಯು ಟು ಸಿ ದಿಸ್. ಎಸ್. ವಾಟ್ ಇಸ್ ದಿಸ್? ಏನು ಅನ್ಸುತ್ತೆ ಅದು ನೋಡಿದಾಗ? ಕೆಳಗೆ ಇರೋ ಭಾಗ ಮೇಲೆ ಇರೋ ಭಾಗ ಎರಡೂ ಜಾಯಿನ್ ಮಾಡಿರೋ ರೀತಿಯಲ್ಲಿ ಇದೆ. ಏನಂತಿದೆ ಅದು? ಕೆಳಗಡೆದು ಹೆಂಗಿದೆ, ಮೇಲಿಂದ ಹೆಂಗಿದೆ? ಕೆಳಗೆ ಇರೋದು ಏನೋ ಒಂದು ಟೆಂಪಲ್ ಆಗಿದ್ದಂಗೆ ಕಾಣಿಸ್ತಿದೆ. ಓಕೆ, ಕರೆಕ್ಟಾ? ಎಸ್. ಎಸ್. ಮೇಲಿಂದು ಮೇಲಿಂದು ಒಂದು ಮುಸ್ಲಿಂ ಸ್ಟ್ರಕ್ಚರ್ ಥರ ಕಾಣಿಸ್ತಿದೆ ಅಲ್ಲ? ಅಲ್ವಾ? ಅಂದರೆ ಹೌದು, ದೇವಸ್ಥಾನದ ಮೇಲೆ ಮಸೀದಿ ಮಾಡಿರೋದು. ಹೌದು. ಸೊ ದೇವಸ್ಥಾನದ ಮೇಲೆ ಕಣ್ಣು ಹಾಕಿ ಮಸೀದಿ ಮಾಡಿದವರು ಯಾರು? ಕರೆಕ್ಟ್ ಅನ್ನೋದು ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೆ. ಓಕೆ, ಅದು ಮಾಡಿರೋರು ಇಸ್ಲಾಂನಲ್ಲಿ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ತುಂಬ ಏನು ಅಡೆತಡೆಗಳಿದಾವ. ಬಾಲಿವುಡ್ನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಹೌದು, ನಾನು ಮಿನೀಸ್ ಹಾಕ್ಕೊಳ್ಬೇಕು, ಹೌದು, ನಾನು ಅದು ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕೊಳ್ಬೇಕು ಅಂತ ಆ ಒಂದು ನಿರ್ಧಾರ ತಗೊಳ್ಳುವ ಹೆಂಗಸರು ಇದ್ದಾರೆ. ಅದೆಲ್ಲ ಹರಾಮ ನಿಮ್ಮ ಅಂತ ಪ್ರಕಾರ? ಅದು ಹರಾಮೆ. ಹರಾಮ್ ಅಂದ್ರೆ ಅದು ಫೋರ್ಬಿಡನ್ ಅಂದ್ರೆ ಅದು ನಿಷೇಧ. ಬಾಯಿ ಮಾತಲ್ಲೇ ತಲಾಕ್ 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 ಅಂತ ಹೇಳಿದ ತಕ್ಷಣನೇ ಎಸ್, ಅವರಿಗೆ ವಿವಾಹ ವಿಚ್ಛೇದನ ಕೊಡೋಕ್ಕಾಗುತ್ತೆ ಅಂತ. ಹೌ ಫೇರ್ ಇಟ್ ಈಸ್? ಅದೇ ನಾನು ಅಂದ್ರೆ ಟ್ರಿಪಲ್ ತಲಾಕ್ ಏನು, ಅದರಿಂದ ಅನಾಹುತ ಏನು? ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ. ಅಮೇರಿಕಾದಲ್ಲಿ ದೊಡ್ಡಣ್ಣ ಅಂತ ಕರೆಯುವಂಥ ಒಂದು ಅಮೇರಿಕಾದಲ್ಲಿ ಈಗ ವರ್ಷಕ್ಕೆ ಲಕ್ಷಾಂತರ ಮಂದಿ ಇಸ್ಲಾಂ ತೊರಿತಾ ಇದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇದೆ. ಓಕೆ, ಏನು ಅನ್ಸುತ್ತೆ ನಿಮಗೆ? ಉಮರ್ ಇಬ್ನ್ ಅಲ್ ಖತ್ತಾಬ್ ಅವರು ಖಲೀಫಾ ಇರುವಾಗ ಅಲ್ಲಿ ಏನಾಗ್ತಿತ್ತು, ಕೆಲವು ಗಂಡಸರು ಹೆಂಗಸರನ್ನ ಮದುವೆ ಮಾಡಿಬಿಟ್ಟು ಅವ್ರನ್ನ ಮೀಟ್ ಮಾಡೋದಿಲ್ಲ, ಅವ್ರಿಗೆ ಬೇಕಾಗಿರುವ ಹೆಲ್ಪ್ ಮಾಡೋದಿಲ್ಲ, ಹಾಗೆ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ಇವ್ರು ಹೇಳ್ತಾರೆ, ನೀವು 1,000 ಮಂದಿರಗಳು ಕಟ್ಟಬೇಕಾ, 1 ಕೋಟಿ ಮಂದಿರಗಳು ಬೇಕಾ, ನೀವು ಕಟ್ಕೊಳ್ಳಿ, ನಾನು ಬೇಡ ಅಂತಾನೆ ಹೇಳ್ಕೊಳ್ಳಲ್ಲ, ಬಟ್ ಇರೋ ಮಸೀದಿಗೆ ಕೈ ಹಾಕ್ಬೇಡಿ. ಆದ್ರೆ ಯಾವುದೋ ಒಂದು ಚಿಕ್ಕ ಮಸೀದಿಯನ್ನ ನೀವು ಹೋಗ್ಬಿಟ್ಟು ಅದನ್ನ ಇಲ್ಲ ನಾಳೆಯಿಂದ ಅದನ್ನ ದೇವಾಲಯ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಮಾತ್ರ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ. ನಾನು ಕೂಡ ಹಿಂದೂ. ಸಬ್ಜೆಕ್ಟ್ ಓವರ್. ಇಸ್ಲಾಂನಲ್ಲಿ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ತುಂಬ ಏನು ಅಡೆತಡೆಗಳಿದಾವ, ನಿಷೇಧಗಳು ಯಾಕೆ? ಅವ್ರಿಗೆ ಕಂಪ್ಲೀಟಾಗಿ ಆರಾಮಾಗಿರ್ಲಿಕ್ಕೆ ಬಿಡಲ್ಲ ಅನ್ನೋ ಒಂದು ಮಾತು. ಹೌದಾ? ಇದು ನೋಡಿ, ಒಬ್ಬ ಹೆಂಗಸು ಬಂದು ಹಿಜಾಬ್ ಹಾಕೊಂಡು ಹೋಗ್ತಲ್ಲ, ಫೇಸ್ ವೀಲ್ ಬಂದು ನಿಕಾಬ್ ಅಂತ ಕರಿತೀವಿ. ಅದು ಕೆಲವರು ಬೇಕಂತ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ಅದು ಟೋಟಲಿ ಸ್ವಾತಂತ್ರ್ಯ ಹೆಂಗಸಿಗೆ. ಅವ್ಳು ಬೇಕಂದ್ರೆ ಅವಳು ಕವರ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇದು ಟೋಟಲಿ ಅವ್ರದ್ದೇ. ಆದರೆ ತಂದೆ ಅನ್ನುವ ಒಂದು ಸ್ಥಾನದಲ್ಲಿ ಇರುವಾಗ, ಗಂಡ ಎನ್ನುವ ಒಂದು ಸ್ಥಾನದಲ್ಲಿ ಇರುವಾಗ, ಒಂದೊಂದು ಮನೆಗೆ ಒಬ್ಬರು ಹೆಡ್ ಇದ್ದಾರೆ ಆಟೋಮೆಟಿಕ್. ಅದು ಡಿಕ್ಲೇರ್ ಆಗುತ್ತೋ ಇಲ್ಲ ರಿಟರ್ನ್ ಅಲ್ಲಿ ಬರುತ್ತೋ ಏನೋ, ಅದು ಬೈ ಡಿಫಾಲ್ಟ್ ಅದು ಅರ್ಥ ಮಾಡ್ಕೊಳ್ತಾರೆ. ತಂದೆ ಹೇಳಿದ್ರೆ ಮಾತು ಕೇಳಬೇಕು, ಗಂಡ ಹೇಳಿದ್ರೆ ನಿಯಮ, ಅದು ಆಟೋಮೆಟಿಕ್ ಅದು ಬರುತ್ತೆ. ಸೊ ಹಂಗಿರುವಾಗ ಗಂಡನಿಗೆ ಏನು ಬೇಕಂತ ಅದನ್ನು ಅರ್ಥ ಮಾಡಿಕೊಂಡು ಹೆಂಗಸು ಹಾಗೆ ಕೂಡ ಹೋಗ್ತಾರೆ. ಬಟ್ ಇದರಲ್ಲಿ ಏನಂದರೆ ಒಂದು ಫೇಸ್ ವೀಲೇ ಇರಲಿ. ಫೇಸ್ ವೀಲ್ ಬಗ್ಗೆ ಮಾತಾಡಿ. ಇವಾಗ ಒಬ್ಬ ಹೆಂಗಸು ಫೇಸ್ ವೀಲ್ ಹಾಕ್ಕೊಂಡು ಒಂದು ಅಂಗಡಿಗೆ ಹೋಗ್ತಾಳೆ, ಒಂದು ಒಡವೆ ತೊಗೊಳಕ್ಕೆ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಳೆ. ಇವಾಗ ಪರ್ಚೇಸ್ ಮಾಡೋಕ್ಕೆ ಏನು ಬೇಕು? ಕಾಸು ಬೇಕು. ಮತ್ತು ಏನು ಬೇಕಾಗಿದೋ ಅದನ್ನು ಮಾತಾಡೋಕ್ಕೆ ಅವಳಿಗೆ ಕಾನ್ವರ್ಸೇಷನ್ ಮಾಡೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಮಾತಾಡ್ತಾಳೆ. ಆಮೇಲೆ ಏನು ಕೊಳ್ಕೊಳ್ಬೇಕೋ ಅದ್ರ ಬಗ್ಗೆ ವಿವರ ಕೊಟ್ಟರೆ ಅವ್ರು ಕೊಡ್ತಾರೆ. ಇವಾಗ ಇವಳು ಅಲ್ಲಿರೋತಕ್ಕ ಸೇಲ್ಸ್ಮೆನ್ನನ್ನು ನೋಡ್ತಾ ಇದ್ದಲ್ಲ ಇಲ್ವೋ? ನೋಡ್ತಾ ಇದ್ದಾಳೆ. ಮತ್ತು ಇವರು ಅಲ್ಲಿರೋ ಸೇಲ್ಸ್ಮೆನ್ ಕೂಡ ಇವಳನ್ನು ನೋಡ್ತಾ ಇದ್ದಾರೆ. ಇವಾಗ ಇವರು ನೋಡ್ತಾರೆ, ಅವರು ನೋಡ್ತಾರೆ, ಇವರು ಸೇಲ್ ಕೂಡ ಮಾಡ್ತಾರೆ, ಇವ್ರು ಪರ್ಚೇಸ್ ಕೂಡ ಮಾಡ್ತಾಯಿದ್ದಾರೆ. ಕೆಲಸ ನಡೀತಾ ಇದೆ. ಮಧ್ಯದಲ್ಲಿ ಏನೋ ಒಂದು ಕಾಣಿಸ್ತಿಲ್ಲ, ಅವ್ರ ಮುಖ ಕಾಣಿಸ್ತಿಲ್ಲ. ಆದರೆ ಸೇಲ್ಸ್ಮೆನ್ ಮುಖ ಈ ಒಂದು ಹೆಂಗಸಿಗೆ ಕಾಣಿಸ್ತಿದೆ. ಸೇಲ್ಸ್ಮೆನ್ ಮುಖ ಹೆಂಗಸಿಗೆ ಕಾಣಿಸ್ತಿದೆ. ಇವಳಿಗೆ ಸ್ವತಂತ್ರ ಇದೆ ಅವರ ಮುಖ ನೋಡೋಕ್ಕೆ. ಆದರೆ ಆ ಸೇಲ್ಸ್ಮೆನ್ಗೆ ಈ ಹೆಂಗಸಿನ ಮುಖ ಕಾಣಿಸ್ತಿಲ್ಲ. ಯಾರಿಗಿಲ್ಲ ಸ್ವತಂತ್ರ? ಅದೇ ಇವ್ರಿಗೆ ಸ್ವತಂತ್ರ. ನೀವು ಹಾಗೆ ಹೇಳ್ತೀವಿ, ಯಾರಿಗಿಲ್ಲ ಸ್ವತಂತ್ರ? ಓಕೆ, ಅಂದ್ರೆ ನೋಡುವವರಿಗಿಲ್ಲ ಅಂತ ನೀವು ಹೇಳ್ತಾ. ಹೌದು. ಈಗ ಸೇಲ್ ಯಾರು ಮಾಡ್ತಿದ್ರೆ ಅವ್ರಿಗಿಲ್ಲ ಅಂತ. ಅವ್ರಿಗೆ ಸ್ವತಂತ್ರ ಇಲ್ಲ. ಹೆಂಗಸರಿಗೆ ಸ್ವತಂತ್ರ ಇದೆಯೋ? ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ನೀವು. ಹೆಂಗಿತ್ತು ಅಂದ್ರೆ ಸರ್ ನೀವು ಕೊಟ್ಟಿದ್ದ ಎಕ್ಸಾಂಪಲ್
ನೀವು ಕೊಟ್ಟಿದ್ದ ಎಕ್ಸಾಂಪಲ್ ಹೆಂಗಿತ್ತು ಅಂದ್ರೆ ಹೇಳಿ. ನಾವು ಸೆಲೆಕ್ಟಿವ್ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಾನು ಹೇಳ್ತೀನಿ ಇಲ್ಲ, ಸರ್, ಇಲ್ಲ. ನೀವು ನಂಗೆ ಈಗ ಪ್ರಶ್ನೆ ಕೇಳಿದ್ರಿ. ಹೆಂಗಸರಿಗೆ ಹೌದಾ? ಇಲ್ಲ ಮುಗಿಸ್ಬಿಡ್ತೀನಿ. ಹೆಂಗಸರಿಗೆ ಈ ಒಂದು ಸ್ವಾತಂತ್ರ್ಯ ಇದೆ, ಅವ್ರು ಕವರ್ ಮಾಡಬೇಕೋ ಇಲ್ವೋ ಅದು ಅವ್ರ ಅಲ್ಲ, ಸ್ವಾತಂತ್ರ್ಯ. ನೀವು ಈ ರೀತಿಯಲ್ಲಿ ಸ್ವಾತಂತ್ರ್ಯ ಅಂದ್ರಲ್ಲ, ಹೌದು. ಈಗ ಅವ್ರಿಗೂ ಆರಾಮಾಗಿರ್ಬೇಕು, ನಾನು ಕೂಡ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಳ್ಬೋದು. ಅಲ್ವಾ? ಹೌದು. ಅವ್ರಿಗೂ ಕೂಡ ಆರಾಮಾಗಿ ಫ್ರೀ ಆಗಿರಬಹುದು, ನಾನು ಯಾಕೆ ಮುಚ್ಕೊಂಡೇ ಇರಬೇಕು ಅಂತಾನು ಅನಿಸ್ಬೋದಲ್ಲ. ಅದಕ್ಕೆ ಏನು ಸ್ವಾತಂತ್ರ್ಯ ಯಾವ್ದು? ಇಲ್ಲ, ಅಲ್ಲಿ ಎಲ್ಲಿ ಲಿಮಿಟ್ ಆಗ್ತೀರಾ? ಆ ಸ್ವಾತಂತ್ರ್ಯ ಓಕೆ, ನಾನು ನಿಮಗೆ ಎರಡೂ ಕಡೆ ನಾನು ನಿಮ್ಮ ಲೈನ್ನಲ್ಲೇ ಬಂದ್ಬಿಡ್ತೀನಿ. ಓಕೆ, ಐ ಆಮ್ ಓಕೆ, ನಾನು ಈ ಡಿಸ್ಕಷನ್ ಬಂದ್ಬಿಟ್ಟೆ. ನಿಮ್ಮ ಥರ ನಾನು ಜೀವನ ಮಾಡ್ಬೇಕಂತಿದ್ದೀನಿ. ಓಕೆ, ಇವಾಗ ಹೆಂಗಸರಿಗೆ ಬಂದು ಸ್ವಾತಂತ್ರ್ಯ ಕೊಡಿ, ಅವರು ಕೂಡ ಎಲ್ಲ ಡ್ರೆಸ್ ಹಾಕೊಳ್ಳಿ, ಅವರು ಫ್ಯಾಷನಬಲ್ ಆಗಿರಲಿ ಅಂತ ನೀವು ಹೇಳಿದ್ರಿ. ಅದಕ್ಕೆ ಏನು ಚೌಕಟ್ಟು ಏನು ಚೌಕಟ್ಟು? ಇವಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಗೊತ್ತಿದೆಯಲ್ಲ, ಅಲ್ಲಿ ಬಂದು ಸೆಲೆಬ್ರೇಷನ್ ನಡೆಯುತ್ತೆ. ಚಾರಿಟಿ ರೈಸ್ ಮಾಡೋಕ್ಕೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ಚಾರಿಟಿ ರೈಸ್ ಮಾಡೋಕ್ಕೆ ಕ್ಯಾನ್ಸರ್ ಪೇಷಂಟ್ಗೆ ಇಲ್ಲ ಏಡ್ಸ್ ಪೇಷಂಟ್ಗೆ ನಾವು ಒಂದು ಹಣ ವಸೂಲಿ ಮಾಡ್ತಿದ್ದೀವಿ ಅಂತ ಚಾರಿಟಿ ರೈಸ್ ಮಾಡೋಕ್ಕೆ ಒಂದು ಕ್ಯಾಲೆಂಡರ್ ಪಬ್ಲಿಷ್ ಮಾಡ್ತಾರೆ. ಆ ಕ್ಯಾಲೆಂಡರ್ ಪಬ್ಲಿಷ್ ಮಾಡೋಕ್ಕೆ ಮೇಸ್ಟ್ರು ಸ್ಟೂಡೆಂಟು ಎಲ್ಲರೂ ಡ್ರೆಸ್ ಹಾಕದೆ ಫೋಟೋ ಶೂಟ್ ಮಾಡ್ತಾರೆ. ದಿಸ್ ಇಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಪ್ರಪಂಚದಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಯೂನಿವರ್ಸಿಟಿ. ಇದೆಲ್ಲ ನೀವು ನೋಡಿ ಸರ್, ಅವ್ರಿಗೆ ಕಂಫರ್ಟ್ ಇದ್ರೆ ದಟ್ಸ್ ಇಟ್. ಇದೆ ಅಷ್ಟೇ. ಇವಾಗ ಎಲ್ಲಿ ಹೋಗ್ತಿದ್ವಿ ಅಂದ್ರೆ ನಾನೇನ್ ಹೇಳ್ತಾ ಸರ್, ಇಲ್ಲಿ ಸರ್, ನಾನು ಈಗ ಕೆಲವೊಂದು ಶಾಪ್ಗಳಿಗೆ ಹೋದಾಗ ಹೌದು, ಅವರು ಮಾಸ್ಕ್ ಹಾಕೊಂಡಿದ್ರು, ಬೇರೆ ಏನೋ ಹಾಕೊಂಡಿರಲಿಲ್ಲ. ಓಕೆ, ಮಾಸ್ಕ್ ಹಾಕೊಂಡಿದ್ರು, ಅವ್ರಿಗೆ ಸಫೋಕೇಶನ್ ಆಗ್ತಿದ್ರು, ಇಷ್ಟ ಇಲ್ಲ. ಯಾಕೆ ಮಾಸ್ಕ್ ಹಾಕೋತಿದ್ರು ಅಂದ್ರೆ, ಸರ್ ನಾನು ಇಲ್ಲಿ ಕೆಲಸ ಮಾಡೋದು ಗೊತ್ತಿಲ್ಲ ಮನೆಯಲ್ಲಿ, ಆಮೇಲೆ ನಮ್ಮ ಮನೆಯವ್ರು ಬಂದ್ರೆ ನಾ ಇದೆಲ್ಲ ಹಿಜಾಬ್ ತೆಗೆದು ಮಾಡ್ತಿದ್ದೀನಿ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ, ಹಾಗಾಗಿ ನಾನು ಮಾಸ್ಕ್ ಹಾಕೊಂಡಿದ್ದೀನಿ. ಕರೆಕ್ಟ್ ಹೇಳ್ತಿದ್ದಾರೆ. ಹೌದು. ಈಗ ಸ್ವಾತಂತ್ರ್ಯ ಯಾರಿಗಿದೆ, ಯಾರಿಗಿಲ್ಲ? ಅದೇ ನಿಮ್ಗೆ ಫಸ್ಟ್ ಹೇಳಿದೆ ಅಲ್ಲ, ಪುರುಷ ಪ್ರಧಾನವಾಗಿ ನಾವು ಒಂದು ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ ತಂದೆ ನಮಗೆ ಮುಖ್ಯ, ಗಂಡ ನಮಗೆ ಮುಖ್ಯ, ನಮ್ಮ ಅಣ್ಣ ನಮಗೆ ಮುಖ್ಯ ಅಂತ ಭಾವನೆ ಬರುವಾಗ ಹೆಂಗಸು ಏನು ಮಾಡಕ್ಕೆ ಮುಂದೆ ಬಂದರೂ ಕೂಡ ಅವ್ರಿಗೆ ಏನು ಇಷ್ಟವೋ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಆ ಒಂದು ಮನಸ್ಥಿತಿಗೆ ಬರ್ತಾರೆ. ಇದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಅಂದರೆ, ಇಲ್ಲಪ್ಪ ಕುರಾನಲ್ಲಿ ಏನು ಹೇಳಲಾಗಿದೆಯೋ ಅದು ನಮ್ಮ ಹಕ್ಕಾಗಿದೆ, ನಾವು ಅದ್ರ ಪ್ರಕಾರ ಜೀವನ ಮಾಡಬೇಕಾಗಿದೆ ಅಂಥವರು ಇದ್ದಾರೆ. ಕೆಲವರು ಇಂತಹ ಫೀಲಿಂಗು ಇರುತ್ತೆ. ಕೆಲವರು ಬಂದು ಇದೆಲ್ಲ ಬೇಕಿಲ್ಲ ಅಂತ, ಕರೆಕ್ಟ್. ಕೆಲವರು ಇದೆಲ್ಲ ಬೇಕಿಲ್ಲ, ನಾವು ಬಂದು ಬಾಲಿವುಡ್ನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ನಾನು ಮಿನೀಸ್ ಹಾಕ್ಕೊಳ್ಬೇಕು, ನಾನು ಅದು ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕೊಳ್ಬೇಕು ಅಂತ ಆ ಒಂದು ನಿರ್ಧಾರ ತಗೊಳ್ಳುವ ಹೆಂಗಸರು ಇದ್ದಾರೆ. ಅದೆಲ್ಲ ಹರಾಮ? ಅದು ಹರಾಮೆ. ಹರಾಮ್ ಅಂದ್ರೆ ಅದು ಫೋರ್ಬಿಡನ್ ಅಂದ್ರೆ ಅದು ನಿಷೇಧ. ಆದರೆ ಭಾರತದಲ್ಲಿ ಅವ್ರಿಗೆ ಹಕ್ಕಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಅವ್ರಿಗೆ ಹಕ್ಕಿದೆ. ಆದ್ರೆ ಧರ್ಮದಲ್ಲಿರುವಂಥವ್ರು ಮುಸಲ್ಮಾನ್ ಮುಖಂಡರು ಅದನ್ನು ಒಪ್ಪಲ್ಲ. ಖಂಡಿತವಾಗಿ ಒಪ್ಪಲ್ಲ. ಅದು ಖಂಡಿತವಾಗಿ ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ. ನೋಡಿ, ನಮಗೆ ಅದೇ ಒಂದು ಚೌಕಟ್ಟು ಒಳಗೆ ಹಾಗೆ ಜೀವನ ಮಾಡಬೇಕಂತ ನಾವು ಇದ್ದೀವಿ. ಇವಾಗ ಫೈನ್ ಅಲ್ಲ ಅಂದ್ರೆ ಅವ್ರಿಗೆ ಇಷ್ಟ, ಅದು ಅವರಿಗೆ ಹಿಂಸೆ ಆಗ್ತಿದೆ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ನೋಡಿ, ಇವಾಗ ಒಬ್ಬ ಹೆಂಗಸಿಗೆ ತಾನು ಒಬ್ಬ ಮಾಡರ್ನ್ ಮುಸ್ಲಿಮ್ ಆಗಿರ್ಬೇಕಂತ ಅವರು ಆಸೆ ಪಟ್ಟರೆ ಅದಕ್ಕೆ ತಕ್ಕಂತೆ ಮಾಡರ್ನ್ ಆಗಿರುವ ಮುಸ್ಲಿಮನ್ನೇ ಅವ್ರು ಮದುವೆ ಮಾಡ್ಕೊಳ್ತಾರೆ. ಇಲ್ಲ ಮದುವೆ ಮಾಡದೆ ಕೂಡವೇ ಅವ್ರು ಏನು ಮಾಡ್ತಾರೆ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಕೂಡ ಇರ್ತಾರೆ. ಕೂಡದೆ ಕೂಡ ಅವರು ಹಂಗೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ನಾವು ಏನು ಮಾಡೋಕ್ಕಾಗತ್ತೆ? ನಿಮ್ಮ ದಾರಿ ನಿಮ್ಗೆ ಅಂತ ಅವ್ರನ್ನ ಹೋಗ್ಬಿಟ್ಟು ಹಿಡಿಯೋಕ್ಕಾಗಲ್ಲ. ಅವ್ರನ್ನ ನೀವು ಕಾಫಿರ್ ಅಂತೀರಾ? ಕಾಫಿರ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಕಾಫಿರ್ ಅಂತ ಹೇಳೋಕ್ಕಾಗಲ್ಲ ಅಂದರೆ, ಒಬ್ಬ ವ್ಯಕ್ತಿ ಇಸ್ಲಾಂ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಮಾತ್ರ ಅವನನ್ನು ನಾವು ಕಾಫಿರ್ ಅಂತ ಹೇಳೋಕ್ಕಾಗುತ್ತೆ. ಅವನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ನಾನು ಇಸ್ಲಾಮನ್ನು ಸ್ವೀಕರಿಸಲ್ಲ, ನಾನು ನಂಬಲ್ಲ, ನನ್ಗೆ ಬೇಕಾಗಿಲ್ಲ, ನಿನ್ನ ಧರ್ಮ ನನಗೆ ಇಷ್ಟ ಇಲ್ಲ, ನಿನ್ನ ಧರ್ಮ ಬಗ್ಗೆ ನಾನು ಆಸಕ್ತಿ ತೋರಿಸಲ್ಲ, ನಿನ್ನ ಧರ್ಮದಲ್ಲಿ ಹೇಳೋದೆಲ್ಲ ಸುಳ್ಳು ಅಂತ ಹೇಳುವಾಗ ಹೌದಪ್ಪ ಅವ್ರು ಕಾಫಿರು. ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅಂದರೆ ಅರಬಿ ಪದದಲ್ಲಿ ಇವಾಗ ನಾನು ನೋಡಿ, ಕುರಾನಲ್ಲಿ ಒಂದು ಸೂಕ್ತ ಇದೆ, ವಮೈ ಯಕ್ಫುರ್ ಕಫರ ಎನ್ನುವ ಒಂದು ಪದದಿಂದ ಕಾಫಿರ್ ಅಂತ ಬರ್ತದೆ. ವಮೈ ಯಕ್ಫುರ್ ಕಫರ ಅಂತ ಇದೆ ವರ್ಡ್ ಇದೆ. ಮುಸಲ್ಮಾನರನ್ನು ಕೂಡ ಕುಫುರ್ ಮಾಡಿ ಅಂತ ಕುರಾನಲ್ಲಿ ದೇವನ ಆಜ್ಞೆ ಕೊಡ್ತಾ ಇದ್ದಾನೆ. ಯಾವುದರ ಬಗ್ಗೆ? ನೀವು ವಿಗ್ರಹ ಆರಾಧನೆ ಮೇಲೆ ನಂಬಿಕೆ ತರಬೇಡಿ, ನೀವು ಕೂಡ ಕುಫುರ್ ಮಾಡಿ. ಅವರು ಕುಫುರ್ ಮಾಡ್ತಾ ಇದ್ದಾರೆ. ನೀವು ವಿಗ್ರಹ ಆರಾಧನೆ ಮಾಡಬೇಡಿ ಅಂತ ನಮಗೆ ಹೇಳುವ ದೇವನು ಅಲ್ಲಿ ಅವರು ನಿಮ್ಮನ್ನು ನಂಬ್ತಿಲ್ಲ ಅಂತ ದೇವನು ಹೇಳ್ತಾ ಇದ್ದಾನೆ. ಸೊ ಅದರಲ್ಲಿ ಕಾಫಿರ್ ಅಂದ್ರೆ ಏನೋ ಕೆಟ್ಟ ಮಾತು ಬೈಯೋ ಮಾತ್ರ ಅಂತಿಲ್ಲ. ಅವರು ನಿಷೇಧಿಸುವರು, ಏನೋ ತಿರಸ್ಕರಿಸುವರು. ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ. ಐ ಅಂಡರ್ಸ್ಟುಡ್ ದಟ್. ಟ್ರಿಪಲ್ ತಲಾಕ್ ಬಂತು.
ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಯಿತು ಮುಸಲ್ಮಾನರಿಂದ. ಆದರೆ ಎಷ್ಟೋ ಮುಸಲ್ಮಾನ್ ಮಹಿಳೆಯರಿಗೆ ಅದರಿಂದ ಸ್ವಾತಂತ್ರ್ಯ ಸಿಕ್ತು. ಇದಕ್ಕೆ ನಿಮ್ಮ ನಿಲುವೇನು? ಟ್ರಿಪಲ್ ತಲಾಕ್ ಏನು ಮಾಡ್ತು? ನಾನು ಕೇಳ್ತಾ ಇಲ್ಲ ಅದೇ ಇವಾಗ ಅಲ್ಲ ಅಂದರೆ ಇವಾಗ ನಾನು ಒಂದು ಅಂದರೆ ಪುರುಷ ಈಗ ಬಾಯಿ ಮಾತಲ್ಲೇ ತಲಾಕ್ 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 ಅಂತ ಹೇಳಿದ ತಕ್ಷಣನೇ ಎಸ್ ಅವರಿಗೆ ವಿವಾಹ ವಿಚ್ಛೇದನ ಕೊಡೋಕ್ಕಾಗುತ್ತೆ ಅಂತ ಹೌ ಫೇರ್ ಇಟ್ ಈಸ್? ಅದೇ ನಾನು ಅಂದರೆ ಒಬ್ಬ ಮದ್ಯಪಾನ ಕುಡಿತಾನೆ, ಅವನು 1 ಬಾಟಲ್ ಬಿಯರ್ ಕುಡಿದ್ರೆ ಒಂದು ಸ್ವಲ್ಪ ಸ್ಟೇಬಲ್ ಆಗಿರ್ತಾನೆ, 4 ಬಾಟ್ಲು ವಿತಿನ್ 1 ಅವರ್ ಕುಡಿದ್ರೆ ಅವ್ನು ಸ್ವಲ್ಪ ಅನ್ಸ್ಟೇಬಲ್ ಆಗ್ತಾನೆ. ಇದೇ ತಾನೆ? ಹೌದು. ಇದು ಅದರಿಂದ ಮದ್ಯಪಾನ ಬೇಡ ಅಂತ ಹೇಳ್ತೀವಿ. ಇವಾಗ ಟ್ರಿಪಲ್ ತಲಾಕು ಏನು, ಅದರಿಂದ ಅನಾಹುತ ಏನು? ಯಾರಿಗೆ ಯಾರಿಗೋ ಆಗ್ಬೇಕಲ್ಲ. ಅಂದರೆ ಪ್ರಾಬ್ಲಮ್ ಆಗೋದು ಯಾರಿಗೆ? ಆ ಮಹಿಳೆಗೆ. ಯಾಕೆ? ಯಾಕಂದ್ರೆ ಹುಡುಗಿ ಹೇಳೋಂಗಿಲ್ವಲ್ಲ. ಸರಿ, ಹಂಗಿಲ್ವಾ? ಮಹಿಳೆ ಹೇಳ್ತಾ ಇಲ್ಲಲ್ಲ. ಸರಿ, ಮಹಿಳೆ ಹೇಳ್ತಾ ಇದ್ದಾಳ? ಯಾಕೆ ಹೇಳ್ಬಾರ್ದು? ಅಲ್ಲ ಹೇಳ್ತಿದ್ದಾರಾ? ಅಲ್ಲ ಹೇಳ್ತಿದ್ದಾರಾ? ಆ ರಿಪೋರ್ಟ್ ಇದೆಯಾ? ಅಲ್ಲ ನನಗೇನಂದ್ರೆ ಅಲ್ಲ ಸರ್, ಜಸ್ಟ್ ಐ ಆಮ್ ಆಸ್ಕಿಂಗ್ ದ ಇನ್ಫಾರ್ಮೇಶನ್. ಏನಂದ್ರೆ ನಾನು ಯಾವ ಮೈಂಡ್ ಸೆಟ್ ಬಂದಿದ್ದೀನಿ ಗೊತ್ತಾ ಇವಾಗ? ಇದು ಬೇರೆ ಮೈಂಡ್ ಸೆಟ್. ನಾನು ಚರ್ಚೆನಲ್ಲಿ ಬೇರೆ ಮೈಂಡ್ ಸೆಟ್. ಇವಾಗ ನಾನು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದೀನಿ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಓಕೆ, ಮದುವೆ ಮಾಡ್ಕೊಂಡಿಲ್ಲ, ಒಂದು ಹೆಂಗಸ್ ಜೊತೆ ಜೀವನ ಮಾಡ್ತಿದ್ದೀನಿ. ನಮ್ಮ ಇಬ್ಬರಿಗೂ ನಡುವೆ ಒಂದು ಮದುವೆನೂ ಆಗಿಲ್ಲ, ಮಗು ಇದೆ. ಬಟ್ ಯು ಹ್ಯಾವ್ ಫಿಸಿಕಲ್ ರಿಲೇಷನ್ಶಿಪ್. ಓಕೆ, ಒಂದಿನ ನನಗೆ ಹಿಡಿಸ್ಲಿಲ್ಲ, ಯು ಗೋ ದಿಸ್ ಸೈಡ್, ಐ ಆಮ್ ಗೋ ದಟ್ ಸೈಡ್, ಬಾಯ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಭಾರತದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದು ಏನೋ ಅಪರಾಧನಾ ಸರ್? ನಾನು ಕೇಳ್ತಾ ಇರೋ ಅಲ್ಲ ಸರ್, ನಾನು ಕೇಳೋದು ಇಲ್ಲ ಒಂದು ನಿಮಿಷ, ಆ ಪ್ರಶ್ನೆ ಯಾಕೆ ರೆಲೆವೆಂಟ್ ಆಗಲಿಲ್ಲ ಅಂತ ಹೇಳ್ತೀನಿ. ನಾನು ಕೇಳ್ತಾ ಇರೋದು ಏನು, ಈಗ ಕೋರ್ಟಲ್ಲಿ ಏನಿದೆ, ಯಾವುದೇ ಒಂದು ಇಶ್ಯೂ ಆದರೆ ಮದುವೆ ಆದಮೇಲೆ ಒಂದಿಷ್ಟು ಸಮಯಾವಕಾಶ ಕೊಡ್ತಾರೆ. ಹೌದು. ಓಕೆ, ಇದು ಧರ್ಮ ಅನ್ನೋದು ವಿಭಜನೆ ಮಾಡೋಕ್ಕಲ್ಲ. ಹೌದು ಅಲ್ವಾ? ಕನೆಕ್ಟ್ ಮಾಡ್ಲಿಕ್ಕಿರೋದು. ಖಂಡಿತ ಅಲ್ವಾ? ಹಂಗಾಗಿ ಏಕಾಏಕಿ ಅವನು ತಲಾಕ್ 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 ಅಂತ ಹೇಳಿದ ತಕ್ಷಣ ಸರಿನಾ ಅನ್ನೋದು ಪ್ರಶ್ನೆ. ಒಂದು ಸಮಯಾವಕಾಶ ಕೊಡ್ತಾರೆ ಅಲ್ವಾ? ದಿಢೀರ್ ಅಂತ ತೆಗೆದುಕೊಳ್ಳೋದು, ನೀನು ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅನ್ನೋದು ಎಷ್ಟು ಸರಿ? ಕರೆಕ್ಟ್, ನೀವು ಹೇಳಿದ ಕರೆಕ್ಟ್ ಪಾಯಿಂಟು. ನಾನು ಟ್ರಿಪಲ್ ತಲಾಕ್ಗೆ ವಿರುದ್ಧವಾಗಿ ಮಾತಾಡಿರೋನು. ಬಿಫೋರ್ ಟ್ರಿಪಲ್ ತಲಾಕನ್ನ ರದ್ದು ಮಾಡಿಸೋಕ್ಕೆ ಮುಂಚೆನೆ ಇದು ಇಸ್ಲಾಂನಲ್ಲಿ ಇಲ್ಲ ಅಂತ ಹೇಳಿದವನು ನಾನು. ಕುರಾನಲ್ಲಿ ಇಲ್ಲ. ಯಾವ್ದ್ರಲ್ಲಿ ಬಂತಿದ್ದು? ಪ್ರವಾದಿಯ ಅನುಯಾಯಿಯಾಗಿದ್ದ ಉಮರ್ ಇಬ್ನ್ ಅಲ್ ಖತ್ತಾಬ್ ಅವರು ಖಲೀಫಾ ಇರುವಾಗ ಅಲ್ಲಿ ಏನಾಗ್ತಿತ್ತು, ಕೆಲವು ಗಂಡಸರು ಹೆಂಗಸರನ್ನ ಮದುವೆ ಮಾಡಿಬಿಟ್ಟು ಅವ್ರನ್ನ ಮೀಟ್ ಮಾಡೋದಿಲ್ಲ, ಅವ್ರಿಗೆ ಬೇಕಾಗಿರುವ ಹೆಲ್ಪ್ ಮಾಡೋದಿಲ್ಲ, ಹಾಗೆ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ಇವ್ರು ಹೇಳ್ತಾರೆ, ನೀವು ಹೀಗೆ ಅವ್ರನ್ನ ನೋಡ್ಕೊಳ್ದೇ ಇದ್ರೆ ಅವ್ರನ್ನ ತಲಾಕ್ ಮಾಡಿಸ್ಬಿಡೋಣ, ಅವ್ರಿಗೆ ಪಾಪ ಅವ್ರಿಗೆ ಹೆಂಗಸರು ಬಂದು ಕೇಳ್ಕೊಂಡ್ರು, ಇಂಥವ್ರ ಜೊತೆಗೆ ನಾವು ಜೀವನ ಮಾಡೋಕ್ಕಾಗ್ತಿಲ್ಲ, ನಮ್ಮನ್ನು ಸೆಪ್ರೇಟ್ ಮಾಡಿ. ನೋಡಿ, ಹೆಂಗಸರು ಬಂದ್ಬಿಟ್ಟು ನಮ್ಮನ್ನು ಸೆಪ್ರೇಟ್ ಮಾಡಿ, ಇಂಥವ್ರ ಜೊತೆಗೆ ನಾವು ಜೀವನ ಮಾಡೋಕ್ಕಾಗ್ತಿಲ್ಲ, ಮದುವೆನೂ ಮಾಡಿಕೊಂಡು ಇವ್ರ ಜೊತೆಗೆ ಜೀವನನೂ ಮಾಡೋಕ್ಕಾಗದೆ ನಾವು ಕಷ್ಟಪಡೋದು ನಮ್ಮ ಪರಿಸ್ಥಿತಿ, ಸೊ ನಮ್ಮನ್ನು ಸೆಪ್ರೇಟ್ ಮಾಡಿಸ್ಬಿಡಿ ಅಂತ. ಅವಾಗ ಟ್ರಿಪಲ್ ತಲಾಕ್ ಕೊಟ್ಬಿಟ್ಟು ಹೋಗ್ತಾ ಇರೋ ಅಲ್ಲಿ ಹೆಂಗಸರಿಗೋಸ್ಕರ ಟ್ರಿಪಲ್ ತಲಾಕ್ ಶುರು ಮಾಡಲಾಯಿತು. ಇಲ್ಲಿ ಇವಾಗ ಕಾಲ ಏನಾಯ್ತಂದ್ರೆ ಇದನ್ನು ತಪ್ಪಾಗಿ ಬಳಸ್ತಾ ಇದ್ದಾರೆ. ಗಂಡಸರು ಬಂದು ಟ್ರಿಪಲ್ ತಲಾಕ್ ಹಿಡಿಸ್ಲಿಲ್ಲ, ಟಕ್ 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 ತಲಾಕ್ ಅಂದ್ರೆ ಹೋಗ್ಬಿಡೋದು. ಸೊ ಇದು ತಪ್ಪು. ಇದು ಬಂದು ಪ್ರವಾದಿ ಕಾಲದಲ್ಲಿ ಹೀಗಿರ್ಲಿಲ್ಲ. ಇದು ಪ್ರವಾದಿ ನಾವು ಉಮರ್ ಶರೀಫ್ ಅವ್ರನ್ನಷ್ಟೇ ನಿಮ್ಮ ಮೂಲಕ ಕೇಳ್ತಾ ಇದೀವಿ ಬಿಟ್ರೆ ಹೌದು, ಉಮರ್ ಶರೀಫ್ ಅವ್ರಿಗೆ ಕೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲರ ಬಗ್ಗೆ ನೀವು ಹೋರಾಟ ಮಾಡಿದಿರಿ. ಆಮೇಲೆ ಒಂದು ಮಾತು ಹೇಳಿದ್ರಿ ನೀವು, ಮೋದಿ ಅವರು ನಮ್ಮನ್ನ ತೆಗೆದುಕೊಂಡು ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು, ಕೈ ಹಿಡಿಬೇಕು ಅಂತ ಹಿಡಿಬೇಕು. ಈಗ ಅವ್ರು ಹಿಡಿದಿಲ್ವ ಈ ಮೂಲಕ? ಈಗ ಎಷ್ಟೋ ಹೆಣ್ಮಕ್ಳಿಗೆ ಅನುಕೂಲ ಆಯ್ತು. ವಿರೋಧ ಮಾಡಿದವರು ಯಾರು? ಮುಸಲ್ಮಾನ್ ಮುಖಂಡರು. ನೀವು ನೋಡಿರ್ಬೇಕು. ಹೌದಾ? ಇಲ್ಲ, ಇದನ್ನ ಯಾಕೆ ಗಮನಿಸಲ್ಲ ಉಮರ್ ಶರೀಫ್? ನೀವು ನೋಡಿರ್ಬೇಕು. ಈ ಟ್ರಿಪಲ್ ತಲಾಕ್ ವಿಚಾರದಲ್ಲಿ ಕೋರ್ಟ್ ತೀರ್ಪು ಕೊಟ್ಟು ಇದನ್ನ ರದ್ದುಗೊಳಿಸಲಾಗಿದೆ. ಹೌದು, ಇದರಲ್ಲಿ ಕೋರ್ಟ್ ತೀರ್ಪು ಕೊಡ್ತು. ದ ವರ್ಡಿಕ್ಟ್ ವಾಸ್ ಗಿವನ್ ಬೈ ದ ಕೋರ್ಟ್. ಆಫ್ ಕೋರ್ಸ್ ಇದನ್ನ ಆಕ್ಟ್ ಕೂಡ ಮಾಡಲಾಗಿದೆ. ವಿ ಆರ್ ಆಸ್ಕಿಂಗ್ ವಿ ಆರ್ ಕ್ವೆಶ್ಚನಿಂಗ್ ದ ಮೈಂಡ್ ಸೆಟ್ ಅಷ್ಟೇ. ಇವಾಗ ಏನಂದ್ರೆ ಮೋದಿ ಅವರು ಹಲವಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನನ್ನ ಪ್ರಕಾರ. ಇದು ನನ್ನ ಪ್ರಕಾರ ವೈಯಕ್ತಿಕವಾಗಿ ನಾನು ಅದನ್ನು ಕೂಡ ನಾವು ಒಪ್ಪಿಗೆ ಕೊಡಬೇಕಾಗಿರುತ್ತೆ. ನೋಡಿ, ಆರ್ಟಿಕಲ್ 370 ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಹೌದು, ಆರ್ಟಿಕಲ್ 370 ಅದನ್ನು ರದ್ದುಗೊಳಿಸಿದ್ದು ಸರಿ ಅಂತ ನಾನು ಹೇಳ್ಕೊಳ್ತೀನಿ. ಓಕೆ, ಅದು ಮಾಡಿದ ರೀತಿ ಬೇಕಾದರೆ ಒಂದು ರೀತಿ ಅಬ್ರಪ್ಟ್ ಆಗಿರ್ಬೋದಿತ್ತು, ಬಟ್ ಅದು ಮಾಡೋಕ್ಕೆ ಅವ್ರ ಧೈರ್ಯ ಇತ್ತಲ್ಲ, ಅದು ಬೇಕಾಗಿರೋ ಒಂದು ವಿಷಯನೇ ನಾನು ಅನ್ಕೊಳ್ತೀನಿ. ಯಾಕಂದರೆ ಯಾಕೆ ಅವ್ರಿಗೆ ಮಾತ್ರ ಒಂದು ಎಕ್ಸ್ಕ್ಲೂಸಿವಿಟಿ ಅಂದರೆ, ಕಾಶ್ಮೀರಿ ಅವರು ಇಲ್ಲಿ ಬಂದರೆ ಅವ್ರ ಜಾಗ ಕೊಳ್ಕೊಳ್ಬೋದು, ಪರ್ಚೇಸ್ ಮಾಡ್ಬೋದು, ಬಟ್ ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡೋಂಗಿಲ್ಲ. ದಟ್ ಈಸ್ ಕರೆಕ್ಟ್. ಇದು ಭಾರತ ತಾನೇ, ಯಾಕೆ ಅವ್ರಿಗೆ ಮಾತ್ರ ಅಂಥದ್ದು? ಅದೇ ರೀತಿ ಅವರು ಹೆಂಗಸರು ಬಂದು ಬೇರೆ ಯಾರನ್ನು ಮದುವೆ ಮಾಡೋಂಗಿಲ್ಲ. ಇದೆಲ್ಲ ಏನಕ್ಕೆ ಎಕ್ಸ್ಕ್ಲೂಸಿವಿಟಿ ಬೇಡ. ಸೊ ದೇರ್ ಫೋರ್
ನನಗೆ 370ನಲ್ಲಿ ನನಗೇನೋ ಅಷ್ಟೇನೋ ಬೆನಿಫಿಟ್ ಅಂತ ಕಾಣಿಸಿಲ್ಲ. ಬಟ್ ಅದೇ ರೀತಿ ನಾಗಾಲ್ಯಾಂಡು ಮತ್ತು ಮಿಜೋರಾಮು ಅವ್ರಿಗೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ರೂಲ್ ಇದೆ. ಆರ್ಟಿಕಲ್ 371 ABCD EFG ಎಲ್ಲ ಇವತ್ತಿಗೂ ಇದೆ. ಸೊ ಅಲ್ಲಿ ಏನಾಗ್ತಿದೆ, ಅಂಡರ್ ದಿ ಆರ್ಟಿಕಲ್ 14 ಈಕ್ವಾಲಿಟಿ ಬೇಕು. ಎಲ್ಲಿ ಅಲ್ಲಿ ರದ್ದು ಮಾಡಿದ್ರೆ ಇಲ್ಲೂ ಕೂಡ ರದ್ದು ಮಾಡಬೇಕು, ಅವಾಗ ಈಕ್ವಾಲಿಟಿ ಆಗುತ್ತೆ. ಆ ಒಂದು ಅಂಶ ನಾನು ನೋಡೋಕ್ಕಾಗ್ತಿಲ್ಲ. ದಟ್ಸ್ ಕಾಶ್ಮೀರ ಅದು ಮಿಸ್ ಆಗ್ತಿದೆ ಇವಾಗ ಕೂಡ. ಯಾಕೆ ನೀವು ಮಿಜೋರಾಮು ಮತ್ತು ನಾಗಾಲ್ಯಾಂಡ್ ಇನ್ನೂ ಅದು ಟ್ರೈಬಲ್ಸ್ಗಂತ ಆ ಒಂದು ಎಕ್ಸ್ಕ್ಲೂಸಿವಿಟಿ ಅಲ್ಲಿ ಯಾಕೆ ಕೊಟ್ಟಿದ್ದೀರಾ, ಇಲ್ಲಿ ಮಾತ್ರ ಯಾಕೆ ತೊಗೊಂಡಿದ್ದೀರಾ? ಸೊ ಅಲ್ಲಿ ಈಕ್ವಲ್ ಮಾಡಿಬಿಡಿ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ 370 ಎತ್ತಿದ್ದು ಸರಿನೇ, ಅದು ಮಾಡಿದ್ದು ಸರಿನೇ. ಬಟ್ ಅದು ಮಾಡೋಕ್ಕೆ ಧೈರ್ಯ ಬೇಕಿತ್ತು. ಅದು ಅಬ್ರಪ್ಟ್ ಆಗಿ ಮಾಡಿದ್ದಾರೆ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಅದ್ರ ರಿಸಲ್ಟ್ ಇಸ್ ಗುಡ್ ಅಂತ ಫೈನ್. ಇದೆಲ್ಲ ಓಕೆ. ನನಗೆ ಏನಂದರೆ ಐ ಆಮ್ ನಾಟ್ ವರೀಡ್ ಅಬೌಟ್ ಮೋದಿಸ್ ಇದೆಲ್ಲ ಮಾಡಿರೋದೆಲ್ಲ ತೊಂದರೆ ಅಂತಲೇ ನೋಡಿಲ್ಲ. ಎಲ್ಲಿ ತೊಂದರೆ ಆಗ್ತಿದ್ರೆ, ನೀವು ಮಸೀದಿಗೆ ಕೈ ಹಾಕಬೇಡಿ, ಮಸೀದಿಗೆ ಕಣ್ಣಾಕಬೇಡಿ. ಓಕೆ, ಎಷ್ಟು ಬೇಕಾದ್ರೆ ಮಂದಿರಗಳು ಸೃಷ್ಟಿ ಮಾಡ್ಕೊಳ್ಳಿ, ಎಷ್ಟು ಬೇಕು ಕಟ್ಕೊಳ್ಳಿ. ನೀವು 1,000 ಮಂದಿರಗಳು ಕಟ್ಟಬೇಕಾ, 1 ಕೋಟಿ ಮಂದಿರಗಳು ಬೇಕಾ, ನೀವು ಕಟ್ಕೊಳ್ಳಿ, ನಾನು ಬೇಡ ಅಂತಲೇ ಹೇಳ್ಕೊಳ್ಳಲ್ಲ. ಬಟ್ ಇರೋ ಮಸೀದಿಗೆ ಕೈ ಹಾಕಬೇಡಿ, ಇರೋ ಮಸೀದಿಗೆ ಕೈ ಹಾಕಬೇಡಿ. ಯಾಕಂತ ಹೇಳಿದ್ರೆ ಇದರಲ್ಲಿಂದನೇ ಗೊಂದಲ ಆಗೋದು. ಹಂಗಂತೀರಾ? ಅಷ್ಟೇ, ಬೇರೇನಿಲ್ಲ. ನೀವು ಬಂದು ಇರೋದ್ರಲ್ಲಿ ದ ಗ್ರೇಟೆಸ್ಟ್ ಟೆಂಪಲ್ ಕಟ್ಕೊಂಡ್ರೆ ಯಾವ ಮುಸ್ಲಿಮು ಬಂದು ಪ್ರಶ್ನೆ ಮಾಡೋನಿಲ್ಲ. ಓಕೆ ಓಕೆ. ನೀವು ಯಾವ ಮುಸ್ಲಿಂ ಕೂಡ ಪ್ರಶ್ನೆ ಮಾಡಲ್ಲ. ಆದ್ರೆ ಯಾವುದೋ ಒಂದು ಚಿಕ್ಕ ಮಸೀದಿಯನ್ನ ನೀವು ಹೋಗ್ಬಿಟ್ಟು ಅದನ್ನ ಇಲ್ಲ ನಾಳೆಯಿಂದ ಅದನ್ನ ದೇವಾಲಯ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಮಾತ್ರ ಇಲ್ಲಿ ಗೊಂದಲ ಶುರು ಆಗತ್ತೆ. ಇಂತಹ ಒಂದು ಪರ್ಸೆಪ್ಷನ್ ಇರುವಾಗ ಯಾವ ಮುಸಲ್ಮಾನು ಕೂಡ ಅವನ ಕಮ್ಯುನಿಟಿ ಬಿಟ್ಟು ಆಚೆ ಹೋಗಲ್ಲ. ಇದು ಸೈಕಾಲಜಿಕಲ್ ಇಶ್ಯೂ. ಓಕೆ ಸರ್, ನೀವೇನಂದ್ರೆ ಈಗ ಮೋದಿಯವರಿಗೆ ಪ್ರಶ್ನೆ ಕೇಳಿದ್ರಿ. ಹೌದು, ನಮ್ಮ ಮಸೀದಿ ವಿಚಾರಕ್ಕೆ ಬರಬೇಡಿ ಅಂತ. ಹೌದು, ಅದೇ ನಿಮ್ಮ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಐ ವಾಂಟ್ ಯು ಟು ಸಿ ದಿಸ್. ಎಸ್, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ಇದನ್ನು. ಹಯಾ ಸೋಫಿಯಾನಾ? ಓಕೆ, ಇದನ್ನು ನೀವು ನೋಡ್ಬೇಕೀಗ. ಓಕೆ, ಐ ವಾಂಟ್ ಯು ಟು ಸಿ ದಿಸ್. ಎಸ್. ವಾಟ್ ಇಸ್ ದಿಸ್? ಏನು ಅನ್ಸುತ್ತೆ ನಿಮ್ಗೆ ಅದು ನೋಡಿದಾಗ? ಕೆಳಗೆ ಇರೋ ಭಾಗ ಮೇಲೆ ಇರೋ ಭಾಗ ಎರಡೂ ಜಾಯಿನ್ ಮಾಡಿರೋ ರೀತಿಯಲ್ಲಿ ಇದೆ. ಏನಂತಿದೆ ಅದು? ಕೆಳಗಡೆದು ಹೆಂಗಿದೆ, ಮೇಲಿಂದ ಹೆಂಗಿದೆ? ಕೆಳಗೆ ಇರೋದು ಏನೋ ಒಂದು ಟೆಂಪಲ್ ಆಗಿದ್ದಂಗೆ ಕಾಣಿಸ್ತಿದೆ. ಓಕೆ, ಕರೆಕ್ಟಾ? ಎಸ್ ಎಸ್. ಮೇಲಿಂದು ಒಂದು ಮುಸ್ಲಿಂ ಸ್ಟ್ರಕ್ಚರ್ ಥರ ಕಾಣಿಸಿದೆ ಅಲ್ಲ ಅಲ್ವಾ? ಅಂದರೆ ಹೌದು, ದೇವಸ್ಥಾನದ ಮೇಲೆ ಮಸೀದಿ ಮಾಡಿರೋದು. ಹೌದು. ಸೊ ದೇವಸ್ಥಾನದ ಮೇಲೆ ಕಣ್ಣು ಹಾಕಿ ಮಸೀದಿ ಮಾಡಿದವರು ಯಾರು? ಕರೆಕ್ಟ್. ಅನ್ನೋದು ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಓಕೆ, ಅದು ಮಾಡಿರೋರು ಅವರು ಆ ಜಾಗವನ್ನು ಆಳ್ವಿಕೆ ಮಾಡುವಾಗ ಆ ಆಳ್ವಿಕೆ ಮಾಡುವತಕ್ಕಂಥ ಜಾಗದಲ್ಲಿ ಇದ್ದ ಯಾವುದೇ ಒಂದು ಮಾನ್ಯುಮೆಂಟ್ ಆಗಲಿ, ಯಾವುದೇ ಒಂದು ಸ್ಟ್ರಕ್ಚರನ್ನಾಗಲಿ ಅದನ್ನು ಚೇಂಜ್ ಮಾಡೋಕ್ಕೆ ಅವರ ಕಾನೂನ ಅಡಿಯಲ್ಲಿ ಅವರಿಗೆ ಇದ್ದ ಅವಕಾಶವನ್ನು ಅವರು ಉಪಯೋಗ ಮಾಡಿ ಅವರು ಅಂತಹ ಒಂದು ಬದಲಾವಣೆ ತಂದರು. ಸರ್, ಅದರ ನಂತರ 1947 ನಂತರ ಹಿಂದೂ ರಾಷ್ಟ್ರದಲ್ಲಿ 1947 ನಂತರ ನನ್ನ ಪ್ರಶ್ನೆ ಇರೋದೇನೆಂದರೆ, ಆ ಕಾಲದಲ್ಲಿ ಆ ರಾಜ ಮಹಾರಾಜರು ಅವರ ಕಾನೂನು ಅಡಿಯಲ್ಲಿ ಅವರು ಶೈವರಾಗಿದ್ದರೆ ಅಲ್ಲಿ ಹೋಗ್ಬಿಟ್ಟು ಶೈವರ ಒಂದು ಸಂಸ್ಕೃತಿನ ಬೆಳೆಸೋಕ್ಕೋಸ್ಕರ ವೈಷ್ಣವರ ಒಂದು ಏನು ಹೇಳೋದು ಒಂದು ಮಂದಿರವನ್ನು ಅದನ್ನು ಬದಲಾವಣೆ ಮಾಡಿರೋದು ಕೂಡ ಇತಿಹಾಸ ಇದೆ. ಜೈನರ ಜಾಗವನ್ನು ಹಿಂದೂಗಳ ದೇವಾಲಯವಾಗಿ ಪರಿವರ್ತನೆ ಚೇಂಜ್ ಮಾಡಿರುವ ಒಂದು ಇನ್ಸಿಡೆಂಟ್ ಕೂಡ ಇಲ್ಲಿ ಉಲ್ಲೇಖವಾಗಿದೆ. ಬೌದ್ಧರ ಮೊನಾಸ್ಟ್ರೀಸನ್ನ ಚೇಂಜ್ ಮಾಡಿ, ಇದು ಬೇಸಿಕಲಿ ಹಿಂದೂ ರಾಷ್ಟ್ರ. ನಾನು ಹೇಳ್ಕೊಳ್ತೀನಿ ಅಂದರೆ ನಾನು ಕೂಡ ಹಿಂದೂ. ಸಬ್ಜೆಕ್ಟ್ ಓವರ್. ಇವಾಗ ಬೇಸಿಕಲಿ ಹಿಂದೂ ಅಲ್ಲ, ಡ್ರೆಸ್ ಹಾಕೊಂಡ ತಕ್ಷಣ ನಾವು ಹಿಂದೂ ಅಲ್ಲ. ನಮ್ಮ ಮನಸ್ಥಿತಿ ಹಾಗೆ ನೋಡಿ. ನೀವು ಏನು ಹೇಳಿದ್ರಿ? ಬೇಸಿಕಲಿ ಹಿಂದೂ ರಾಷ್ಟ್ರ, ನಾನು ಹಿಂದೂ. ಸೂಪರ್. ಇವಾಗ ನಿಮ್ಮ ಡೌಟ್, ನಿಮಗೆ ಡೌಟ್, ಇವಾಗ ನಿಮ್ಮ ಡೌಟ್ ಇದ್ರೆ ನೀವು ನನ್ನನ್ನು ಪ್ರೂವ್ ಮಾಡಬೇಕು ನೀವು ಹಿಂದೂ ಇಲ್ಲ ಅಂತ. ಆದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಕೈನಲ್ಲಿ ಆಗೋದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮವೂ ಕೂಡ ನಮ್ದು. ವೈಷ್ಣವ ಆಗಲಿ, ಶೈವ ಆಗಲಿ, ವಿಶಿಷ್ಟಾದ್ವೈತ, ದ್ವೈತ, ನಾಸ್ತಿಕ, ಆಸ್ತಿಕ ಯಾವುದೇ ಆಗಲಿ ಎಲ್ಲ ಧರ್ಮವನ್ನು ನಾವು ಸೇರಿಸ್ಕೊಳ್ತೀವಿ. ನಾವು ಯಾರನ್ನು ಬೇಡ ಅಂತ ಹೇಳಿಲ್ಲ. ಅದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಇಸ್ಲಾಮಿನ ಸಂಸ್ಕೃತಿ ಆಗಲಿ, ಸೈದ್ಧಾಂತಿಕ ಆಗಲಿ ಅದನ್ನು ಬಂದು ಒಳಗೆ ಸೇರಿಸ್ಕೊಳ್ಳೋದ್ರಲ್ಲಿ ಅವ್ರಿಗೇನು ಆಕ್ಷೇಪ ಇಲ್ಲ. ಆದರೆ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಬಿಟ್ಟು ಬೇರೆ ಯಾವುದನ್ನು ಒಳಗೆ ಸೇರಿಸ್ಕೊಳ್ಳಲ್ಲ. ಅಂದರೆ ಇವಾಗ ನೀವೇನು ಹೇಳ್ತಾ ಇದ್ದೀರಿ, ಸನಾತನ ಧರ್ಮದ ಹೃದಯ ವೈಶಾಲ್ಯತೆಯನ್ನು ನೀವು ಈ ಮೂಲಕ ಹೇಳ್ತಾ ಇದ್ರಿ. ಐ ಆಮ್ ಥ್ಯಾಂಕ್ ಯು ಫಾರ್ ದಟ್.
ನೋಡಿ ಹಿಂದೂ ಧರ್ಮ ಅಲ್ಲ ಅಲ್ಲ ಅಂದರೆ ನೀವು ಹೇಳಿದ್ರಿ, ಹೌದು. ನೀವು ಪ್ರಾಮಾಣಿಕವಾಗಿ ಹೇಳಿದ್ರಿ ಅಂತ ನಾನು ಇಲ್ಲ, ನಾನು ಪ್ರಾಮಾಣಿಕ ಹೇಳಿದ್ದು ಒಂದು ಮಾತು ಇದ್ದರೂ ಕೂಡ ಇದರಲ್ಲಿ ಒಂದು ಆ್ಯಂಗಲ್ನ ನೋಡುವಾಗ ಹಿಂದೂ ಧರ್ಮದಲ್ಲಿ ಏನೇನಿದೆ ಅಂದರೆ ಎಲ್ಲವೂ ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳುವ ಆ ಒಂದು ಮೈಂಡ್ ಸೆಟ್ ಇದೆ. ಅದು ಒಂದು ಮೈಂಡ್ ಸೆಟ್ ಇರೋದು. ಎಲ್ಲವೂ ಹಿಂದೂ ಧರ್ಮ ಅಂತ ಅಂದರೆ ಇಲ್ಲ ಅಂದರೆ ಇವಾಗ ನೋಡಿ, ಇವಾಗ ಕೇಳಿದ್ದೇನೆ ನಾವು ಎಷ್ಟೋ ಜನರು ನೋಡಿ, ಎಷ್ಟೋ ದೇವರನ್ನ ನಾವು ಆರಾಧನೆ ಮಾಡ್ತಿದ್ವಿ, ಅದರಲ್ಲಿ ಒಂದು ಅಲ್ಲ ಇದ್ರೆ ನಮ್ಗೇನು ತೊಂದರೆ ಅಂತ ಹೇಳುವವರ ಮಾತು ಕೇಳಿದ್ದೀನಿ. ಎಷ್ಟೋ ಅದು ಒಂದು ಕಾನ್ಸೆಪ್ಟ್ ಇದೆ. ಹಂಗಿರುವಾಗ ಈಗ ನಾನು ಕೇಳೋದು ಅದ್ರ ಜೊತೆ ಇನ್ನೊಂದು ಈಗ ನಮ್ಮ ತಂದೆ ನಮಗೆ ಸುಮಾರಷ್ಟು ಅವ್ರು ಕಷ್ಟಪಟ್ಟು ಎಲ್ಲ ತಂದು ಕೊಡ್ತಿದ್ದಾರೆ. ಬಿಡೋ ಅದಕ್ಕೆ ಕೃತಜ್ಞತೆ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಹೌದು, ಕೃತಜ್ಞತೆ ಇಲ್ಲ ಅಂದ್ರೆ ಬಿಡ ನಮ್ಮ ನೆಗ್ಲೆಕ್ಟ್ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅದೇ ಇವಾಗ ಹಿಂದೂ ಅಂತ ನಾನು ಹಿಂದೂ ಅಂತ ಹೇಳುವಾಗ ನಾನು ಹಿಂದೂ ಅಂತ ಹೇಳ್ದಲ್ಲ, ಬಟ್ ಯು ಆರ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಹೌದು, ನಾನು ಹಿಂದೂ ಅಂತಲೇ ಹೇಳಿದೆ. ಯಾಕೆ ಅಂದರೆ ಹಿಂದೂಗೆ ನಾನು ಒಂದು ವ್ಯಾಖ್ಯಾನ ಇಟ್ಕೊಂಡಿದ್ದೀನಿ. ಅಂದರೆ ಭಾರತದಲ್ಲಿ ಇರತಕ್ಕಂಥ ಜನರು ಎಲ್ಲರೂ ಭಾರತೀಯರು. ಹೌದು. ಇಂಡಿಯಾನಲ್ಲಿ ಇರತಕ್ಕಂಥವರೆಲ್ಲ ಇಂಡಿಯನ್ಸ್. ಭಾರತೀಯರು ಅಂದರೆ ಹಿಂದೂ ರಾಷ್ಟ್ರ ಅಂತ. ಹಿಂದೂಸ್ತಾನಿನಲ್ಲಿ ಇರುವವರೆಲ್ಲ ಹಿಂದೂಸ್ತಾನಿಗಳು. ಕರೆಕ್ಟ್. ಆದರೆ ಅಲ್ ಹಿಂದ್ನಲ್ಲಿ ಇರೋರು, ಅಲ್ ಹಿಂದ್ ಇದು ಹಿಂದ್. ಹೌದು. ಅರಬಿಕ್ನಲ್ಲಿ ಅಲ್ ಹಿಂದ್ ಅಂದರೆ ಇಂಡಿಯಾ. ನೀವು ಹೋಗಿ ನೋಡಿ ಎಲ್ಲಿ ಬೇಕಾದರೂ. ಸರ್ ಎಲ್ಲ ಈಗ ಹೆಸರಷ್ಟೇ ಅಲ್ಲ, ಇದು ಈ ಹಿಂದೂಸ್ತಾನಕ್ಕೆ, ಈ ನೆಲಕ್ಕೆ, ಈ ಭಾಷೆಗೆ, ಈ ಜಲಕ್ಕೆ, ಈ ಜಿಯೋಗ್ರಫಿಗೆ ಒಂದು ವೈಶಿಷ್ಟ್ಯ ಇದೆ. ನೀವು ಹೇಳಿದ್ರಿ ಈಗ ಎಷ್ಟೋ ದೇಶಗಳ ಅಂದರೆ ವಿದೇಶಿಗರು ನಮ್ಮ ಭಾರತ ಸಂಸ್ಕೃತಿಯನ್ನು ಫಾಲೋ ಮಾಡ್ತಿದ್ದಾರೆ. ಹೌದು, ಆಗಲಿ. ಅದಕ್ಕೆ ಅಪ್ಯಾಯಮಾನ ಇದೆ. ಯೋಗ ಸಂಸ್ಕೃತಿ ಇರ್ಬೋದು. ಅಲ್ಲ, ನೀವು ವಿರುದ್ಧ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನಗೊಂದು ಹೆಮ್ಮೆ ಅನಿಸುತ್ತೆ, ಅನ್ಸುತ್ತೆ ಈ ದೇಶದ ಸಂಸ್ಕೃತಿಯನ್ನು ಹೇಳ್ಕೊಳ್ಳುವಾಗ. ಇಂಥ ಒಂದು ಸಂತರ ನಾಡು ಅಂದರೆ ಬರೀ ಹಿಂದೂಸ್ತಾನ್ ಅಂತ ಹೇಳಿದ ತಕ್ಷಣ ಅದೊಂದು ಹೆಸರು ಅಷ್ಟೇ ಅಂತ ಅಲ್ಲ ಅಲ್ವಾ? ನಾನು ಹಿಂದೂ ಅಂತ ಹೇಳುವಾಗ ಬೇರೆ ದೇಶಗಳಿಂದ ಬಂದು ದಾಳಿ ಮಾಡ್ತಿದ್ರು ಅಂದ್ರೆ ಹಣ್ಣಿಲ್ದೆ ಅವ್ರ ಮರಕ್ಕೆ ಬಂದು ದಾಳಿ ಮಾಡಲ್ಲ, ಏನೋ ಇದೆ ಅಂತಾನೆ ಅಲ್ವಾ? ಬ್ರಿಟಿಷರು ಇರ್ಬೋದು, ಮೊಘಲರು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಇವಾಗ ಹಿಂದೂ ಅಂತ ಹೇಳುವಾಗ ನಾನು ಹೇಳಿದ್ದು ಧರ್ಮದ ಆಧಾರದ ಮೇಲೆ ಇಲ್ಲ, ಇದು ಕಲ್ಚರ್. ಹಿಂದೂ ಧರ್ಮನೇ ಬೇರೆ, ಹಿಂದೂ ಐಡೆಂಟಿಟಿನೇ ಬೇರೆ. ಅದನ್ನ ಸೆಪರೇಟ್ ಮಾಡಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅರಬ್ಸ್ ಮತ್ತೆ ಪರ್ಷಿಯನ್ಸ್ ಕೂಡ ಸಿಂಧು ನದಿಯನ್ನ ದಾಟ್ಕೊಂಡು ಹೋಗುವಾಗ ಇದು ಹಿಂದೂ ಅಂತ ಹೇಳಿದ್ರು, ಇವರೆಲ್ಲ ಹಿಂದೂಗಳು. ಸೊ ಆ ರೀತಿಯಲ್ಲಿ ವಿ ಆರ್ ಹಿಂದೂ ಅಂತ ಹೇಳ್ಕೊಳ್ಳಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಗಾಟ್ ಇಟ್, ನೀವು ಕೂಡ ಹಿಂದೂ ಧರ್ಮದಲ್ಲಿ ಇರುವ ಎಲ್ಲ ಅಂಶವನ್ನು ನೀವು ಪಾಲಿಸಕ್ಕೆ ಮುಂದೆ ಬರಲ್ಲ. ಬಂದ್ರೆ ನೀವು ಇವತ್ತಿಗಿರುವ ನೀವಾಗಿರಲ್ಲ. ಯಾಕಂದ್ರೆ ಸರ್ ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಸನಾತನ. ಯು ಆರ್ ಚೂಸಿಂಗ್. ಇಲ್ಲಿ ನೀನು ಏನೋ ದೇವರನ್ನ ನಂಬಲಿಲ್ಲ ಅಂತ ಹೇಳಿದ್ರೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡಿಸ್ತಾ ಇಲ್ಲ. ಸನಾತನ ಧರ್ಮದಲ್ಲಿ ನಿಮಗೆ ಪ್ರಶ್ನೆ ಮಾಡು ಸ್ವಾತಂತ್ರ್ಯ ಇದೆ, ಆಮೇಲೆ ನಿಮಗೆ ಒಂದು ಹಿಂಸೆ ಇಲ್ಲ, ಒತ್ತಡ ಇಲ್ಲ ಅನ್ನೋದು ಒಂದು ಅರ್ಥ. ಹಾಗಂತ ಬೇರೆ ಕಡೆ ತಪ್ಪಿದೆ ಅಂತ ಹೇಳೋ ಅರ್ಥ ಅಲ್ಲ. ಇಲ್ಲ ಕರೆಕ್ಟು. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಹಿಯರ್. ನೋಡಿ ಇಲ್ಲಿ ಇವಳಿಗೆ ಏನಂದರೆ, ನಾನು ಒಂದು ಮಾತು ಹೇಳಿದೆ, ಹಿಂದೂ ಧರ್ಮದಲ್ಲಿ ಆಸ್ತಿಕ, ನಾಸ್ತಿಕ ಮತ್ತು ದ್ವೈತ, ಅದ್ವೈತ, ವಿಶಿಷ್ಟ ದ್ವೈತ ಮತ್ತು ಏನೇನಿದೆಯೋ ಎಲ್ಲವನ್ನು ಒಳಗೆ ಸೇರಿಸ್ಕೊಳ್ತಾರೆ ಅಲ್ಲ. ಇವಾಗ ನಮ್ಮಲ್ಲಿ ಏನಂದರೆ ಎಲ್ಲವನ್ನೂ ಸೇರಿಸ್ಕೊಳ್ಳಲ್ಲ. ಇಷ್ಟು ಇದ್ದರೆ ಮಾತ್ರ ಇದು ಧರ್ಮದ ಒಳಗೆ, ಇದನ್ನು ಬಿಟ್ಟು ಆಚೆ ಹೋದರೆ ಇದು ಧರ್ಮದ ಆಚೆ. ಇಷ್ಟಿದ್ರೆ ಮಾತ್ರ ಒಂದು ಲೈಫ್ ಸ್ಟೈಲು ಸರಿಯಾಗಿರೋದೆ, ಇದನ್ನು ಬಿಟ್ಟು ಆಚೆ ಹೋದರೆ ಸರಿಯಾಗಿರುವ ಲೈಫ್ ಸ್ಟೈಲ್ ಅಂಥದ್ದು ಫಿಕ್ಸ್ ಆಗಿದೆ. ಇದರಲ್ಲಿ ಯಾಕೆ ಇದನ್ನು ಹೇಳ್ಕೊಳ್ತೀನಿ ಅಂದರೆ, ಇವಾಗ ನಾಗಾ ಬಾಬಾ ಅಂತ ಇದ್ದಾರೆ, ಬಾಬಾ ನಾಗಬಾಬಾಗಳು, ಅಗೋರಿಗಳು. ಹೌದು. ಅವರ ಜೀವನ ಶೈಲಿ ನೀವು ನೋಡಿರ್ತೀರ. ಹೌದು. ಅವ್ರು ಏನು ಮಾಡ್ತಾರೆ, ಬಟ್ಟೆ ಹಾಕೊಳ್ಳಲ್ಲ. ಹೌದು, ಬೂದಿ ಎಲ್ಲ ಬೆಳ್ಕೊಂಡಿರ್ತಾರೆ. ಬೂದಿ ಅದು ಏನಂದರೆ ಸತ್ತೋಗಿರುವ ಮನುಷ್ಯರ ಅದು ಇದಿರುತ್ತೆ, ಆ್ಯಶ್ ಇರುತ್ತಲ್ಲ, ಅದನ್ನು ಹಾಕೊಂಡಿರ್ತಾರೆ. ಅದು ಅವ್ರ ನಂಬಿಕೆ. ಮತ್ತು ಅವ್ರು ಕುಡಿಯೋದೆಲ್ಲ ಬಂದು ಬುರುಡೆನಲ್ಲಿ ಅದರಲ್ಲೇ ಕುಡಿತಾರೆ. ಹೌದು. ಸತ್ತವರನ್ನ ಹಾಗೇ ಅವ್ರು ಸತ್ತಿರೋ ಮಾಂಸವನ್ನು ತಿಂತಾರೆ. ಹೌದೌದು, ಗೊತ್ತು. ಇವೆಲ್ಲವೂ ನಂಬಿಕೆ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ಇಲ್ಲಿ ಅಂದರೆ ಅದರ ಅರ್ಥ ನಾನು ವಿವರವಾಗಿ ಹೇಳಬಲ್ಲೆ. ಮಾಡ್ಬೋದು. ಅಘೋರಿಗಳು ಅವರು ಏನು ಶವದ ಜೊತೆ ಸಂಭೋಗ ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ಯಾವುದು ಬೇರೆ ಅಲ್ಲ, ಎಲ್ಲವೂ ಶಿವ ಅಂತ ಹೇಳೋದು. ಕರೆಕ್ಟ್. ಅದು ಸೈದ್ಧಾಂತಿಕವಾಗಿ ಮಾಡುವಂತಹ ಒಂದು ಕೃತ್ಯಗಳು. ಇದನ್ನ ಪಂಚಮಕಾರಗಳನ್ನು ನಾವು ಅದನ್ನೇ ನಾವು ಏನಂದ್ರೆ ಒಂದು ಚೌಕಟ್ಟು ಒಳಗೆ ಇದ್ಬಿಟ್ಟು ಇದು ನಾವು ಒಪ್ಪಿಗೆ ಕೊಡಲ್ಲ ಅಂತಾನೆ ಒಂದು ಸ್ಟ್ಯಾಂಡ್ ತಗೊಳ್ತೀವಿ. ನಾವು ಅಂಥದ್ದು ಸ್ಟ್ಯಾಂಡ್ ತಗೊಳ್ತೀವಿ. ಇಲ್ಲ, ಗೊತ್ತಾಯ್ತು. ಇವಾಗ ಒಂದು ಡಿಸಿಪ್ಲಿನ್ ಇದೆ ಅಂತ, ಅದರಲ್ಲಿ ನಿಮ್ದೊಂದು ಡಿಸಿಪ್ಲಿನ್ ಇದೆ. ಕರೆಕ್ಟ್, ಒಂದು ನಿಯಮ ಇದೆ. ಇಲ್ಲ, ನಿಯಮ ಅಂದರೆ ಅದು ಫಿಕ್ಸ್ಡ್ ಆಗಿಬಿಟ್ಟಿದೆ ಸರ್. ಅದೊಂದು ಪಂಥಗಳು, ಅದು ಬೇರೆ.
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನಾನು ಹೇಳೋದು ಇಷ್ಟೇ ಸರ್, ಸುಲಭ. ಈಗ ನಾವು ನಿಮ್ಮ ಧರ್ಮದ ಬಗ್ಗೆ ನೀವು ಹೇಗೆ ಹೇಳ್ತೀರೋ ಗೊತ್ತಿರೋದನ್ನ ಅದರಲ್ಲೇನು ಒಳ್ಳೇದಿದೆಯಾ ಅನ್ನೋ ಒಂದು ಕಲಿಯುವ ಒಂದು ಆಸಕ್ತಿಯಿಂದ ನನ್ನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅಷ್ಟೇ ಹೇಳ್ತಾ ಇರೋದು. ನೋಡಪ್ಪ, ಕೊನೆಗೆ ನೀವು ಆನಂದವಾಗಿ ದೇವ್ರು ನಂಬ್ತೀಯೋ ಬಿಡ್ತೀಯೋ, ಹೌದು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ನಡ್ಕೊಳ್ಬೇಕು. ಆ ಗುರಿನ ನೀವು ಯಾವ ಮೂಲದಿಂದಾದರೂ ಬಾ, ಡೆಸ್ಟಿನೇಷನ್ ರೀಚ್ ಆಗಬೇಕು. ಓಕೆ, ನೀ ಹಿಂಗೆ ಮಾಡಲಿಲ್ಲ ಅಂದರೆ ನೀನು ಕೆಟ್ಟೋಗ್ಬಿಡ್ತೀಯ ಅಂತಿಲ್ಲ. ಬಿಡು ಮತಗಳ ಜಗಳ, ಕೆಲಸ ಮಾಡೋಕ್ಕೆ ಬಹಳಷ್ಟಿದೆ. ಸಿಕ್ಕಾಬಟ್ಟೆ 100 ದಾರಿ ಇದ್ದಾವೆ ನಮ್ಮನ್ನು ಸೇರಲಿಕ್ಕೆ, ಇದೇ ದಾರಿ ಆಗಬೇಕು ಅಂತೇನಿಲ್ಲ ಅನ್ನೋ ಒಂದು ವೈಶಾಲ್ಯತೆ. ಬಟ್ ಕೊನೆಗೇನು, ಎಕ್ಸಾಮ್ ಪಾಸ್ ಆಗಬೇಕು ನೀವು ಒಳ್ಳೆ ರೀತಿಯಿಂದ. ನೀವು ಬೆಳಿಗ್ಗೆ ಎದ್ದು ಓದ್ತಿರೋ, ಮಧ್ಯಾಹ್ನ ಓದ್ತಿರೋ, ರಾತ್ರಿ ಓದ್ತಿರೋ, ಪ್ರೇಯರ್ ಮಾಡ್ತೀಯೋ, ನಮಾಜ್ ಮಾಡ್ತೀಯೋ, ಬೇರೆ ಏನಾದ್ರು ಮಾಡ್ತೀಯೋ, ಧ್ಯಾನ ಮಾಡ್ತೀಯೋ ಗೊತ್ತಿಲ್ಲ, ಎಕ್ಸಾಮ್ ಪಾಸ್ ಆಗು. ಹೌದು, ಕೊನೆಗೆ ಹೋಗುವಾಗ ಆನಂದದಿಂದ ಈ ದೇಹವನ್ನು ಬಿಡಲಿಕ್ಕೆ ಸಾಧ್ಯವ, ಸಾರ್ಥಕಗೊಳಿಸ್ಲಿಕ್ಕೆ ಆಗುತ್ತಾ ಅನ್ನೋ ಒಂದು ಸಿಸ್ಟಮ್. ಆಮೇಲೆ ಹೇಗೆ ಅಲ್ಲಿ ನಿಯಮಗಳಿದ್ದಾವೋ ಇಲ್ಲೂ ನಿಯಮಗಳಿದ್ದಾವೆ. ದಟ್ಸ್ ಡಿಫ್ರೆಂಟ್. ಅದು ಮತ್ತಿನ್ನೂ ಚರ್ಚೆಗೆ ಆಸ್ಪದ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಬಟ್ ನಿಮ್ಮ ರೆಸ್ಪಾನ್ಸ್ ಇದೆಯಲ್ಲ, ಅದು ನಂಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಎಲ್ಲ ಪ್ರಶ್ನೆಗಳನ್ನು ಸ್ವೀಕರಿಸಿ ಉತ್ತರ ತಗೊಳ್ತಾ ಇದ್ರಿ. ಮೈ ಕ್ವೆಶ್ಚನ್ ಈಸ್, ನೀವು ಇದನ್ನು ಕೇಳಿದ್ದೀರಾ ಅನಿಸುತ್ತೆ, 2007 ಜರ್ಮನಲ್ಲಿ ಏನೋ ಒಂದು ಕೌನ್ಸಿಲ್ ಫಾರ್ ಎಕ್ಸ್ ಮುಸ್ಲಿಮ್ಸ್ ಅಂತ ಒಂದು ಸ್ಥಾಪನೆ ಆಯಿತು. ಹೌದು, ಅದು ಸ್ಥಾಪನೆ ಆದಮೇಲೆ ಬಹಳಷ್ಟು ಇಸ್ಲಾಂ ತೊರೆಯುವವರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಆದರೆ ಅಲ್ಲಿ ಇಸ್ಲಾಂ ತೊರೆಯುವವರಿಗೇನು ದಾರಿ ಸುಲಭ ಏನಿರಲಿಲ್ಲ, ಈಗಲೂ ಇಲ್ಲ. ಅಮೇರಿಕಾದಲ್ಲಿ ದೊಡ್ಡಣ್ಣ ಅಂತ ಕರೆಯುವಂಥ ಒಂದು ಅಮೇರಿಕಾದಲ್ಲಿ ಈಗ ವರ್ಷಕ್ಕೆ ಲಕ್ಷಾಂತರ ಮಂದಿ ಇಸ್ಲಾಂ ತೊರಿತಾ ಇದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇದೆ. ಓಕೆ, ಏನು ಅನ್ಸುತ್ತೆ ನಿಮಗೆ? ಯಾಕಂದರೆ ಇಸ್ಲಾಮಲ್ಲಿ ನಮಗೆಲ್ಲ ಸೈಂಟಿಫಿಕ್ ಆಗಿಲ್ಲ, ಅವ್ರು ಹೇಳ್ಕೊಳ್ಳುವಂಥದ್ದು ನೋಡ್ಬೋದು ನೀವು, ಎಕ್ಸ್ ಮುಸ್ಲಿಮ್ಸ್ನ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ನೋಡಿ, ಮುಸಲ್ಮಾನರಾಗಲಿ ಮುಸ್ಲಿಂ ಪಂಡಿತರಾಗಲಿ ಯಾವತ್ತಿಗೂ ಇಸ್ಲಾಂ ಖತ್ರೆ ಮೇ ಹೇ ಅಂತ ಯಾವತ್ತಿಗೂ ಹೇಳಿಲ್ಲ. ಹಾಂ, ಇಸ್ಲಾಂ ಖತ್ರೆ ಮೇ ಅಂದರೆ ನಮ್ಮ ಧರ್ಮ ಬಂದು ಎಲ್ಲೋ ಒಂದು ಡೇಂಜರ್ಸ್ ಜಾಗದಲ್ಲಿ ಹೋಗ್ತಿದೆ, ಏನೋ ಕಷ್ಟ ಬರುತ್ತೆ ಅಂತ ಅಂಥದ್ದು ಇವತ್ತುವರೆಗೂ ಹೇಳಿಲ್ಲ. ಇನ್ನು ಮುಂದೆನೂ ಹೇಳಲ್ಲ. ಯಾಕಂತ ಹೇಳಿದ್ರೆ, ಅಂದರೆ ಯಾರು ತುಂಬ ಈಗ ಅದು ಸೆಂಟ್ರಲ್ ಕೌನ್ಸಿಲ್ ಆಫ್ ಎಕ್ಸ್ ಮುಸ್ಲಿಮ್ಸಿಗೆ ಒಂದು ವೇದಿಕೆ ಮಾಡಿದ್ದಾರಲ್ಲ, ಅಲ್ಲೆಲ್ಲ ಇರೋರು ಎಜುಕೇಟೆಡ್ ಇರಲಿ, ಓಕೆ, ತುಂಬ ಓದ್ಕೊಂಡಂಥವ್ರು, ಅಂಥವರು ಈ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಧರ್ಮಕ್ಕೆ ಮಾಡೋ ಅಪಮಾನ ಅಂತ ಅನ್ಸಲ್ವ ನನಗೆ? ಅದು ಅವ್ರ ಇಷ್ಟ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ